ಪೂಜ್ಯರ ಅಪ್ಪಣೆಯೇನು ಎಂದು ವಸಿಷ್ಠರನ್ನು ನೋಡಿದನು. ಅವರು ದೋಷವಿಲ್ಲ ಎಂದು ಶ್ರೀರಾಮನನ್ನೇ ನೋಡಿದರು. ಶ್ರೀರಾಮನಿಗೆ ಸಹಿಸಲಾರದ ವ್ಯಥೆಯಾಯಿತು. ಅಯ್ಯೋ, ಜಾನಕಿಯನ್ನು ತೊರೆದು ಬಿಡುತ್ತೇನೆ ಎಂದು ನಾನೊಂದು ಆಡಿದಾಗ ಅದು ನಿನಗೆ ದುಃಖಕ್ಕೆ ಕಾರಣವಲ್ಲವೇ ಎಂದು ಪ್ರಶ್ನಿಸಿದರು. ಕರೆಸಿಕೊಳ್ಳುವಲ್ಲಿ ಯಾವುದೇ ಆದರೂ ಒಂದು ತಪ್ಪು ರೂಪಿಸಲ್ಪಡುತ್ತದೆ ಎಂದರು. ಈಗ ಬೇರೊಂದು ಮದುವೆ ಮಾಡಿಸುವಲ್ಲಿ ದೋಷವಿಲ್ಲ ಎನ್ನುತ್ತಾರೆ. ಹಾಗಾದರೆ ಈ ಇವರ ಮಾತಿನ ಗೂಢವೇನು? ಸೀತೆಯನ್ನು ಬಿಟ್ಟದ್ದು ಸರಿ, ಕರೆಸಿಕೊಳ್ಳುವುದು ತಪ್ಪು, ಇನ್ನೊಬ್ಬಳನ್ನು ವರಿಸುವುದು ದೋಷವಲ್ಲ. ಹಾಯ್, ನಿರ್ದೋಷಿಯೇ ಆಗಿರುವ ಸೀತೆಯನ್ನು ಜನಾಪವಾದಕ್ಕಾಗಿ ತೊರೆದಾಯಿತು. ಪಾಪ, ಎಲ್ಲಿರುವಳೋ ಹೇಗಿರುವಳೋ ಯಾರು ಬಲ್ಲರು? ಜೀವದಿಂದಾದರೂ ಇರಬಹುದೇ? ಇದ್ದರೂ ಯಾಕೆ? ಪಣವನ್ನು ಗೆದ್ದು ಕೈ ಹಿಡಿದು ವರಿಸಿ ಏನೇನೋ ಆಗಿ ಕೊನೆಗೂ ಬಸುರಿಯನ್ನೇ ಪರಿತ್ಯಜಿಸಬೇಕಾಯಿತು. ಧರ್ಮದಂತೆ ಮದುವೆಯಾಯಿತು, ಸಂಸಾರ ಹೂಡಿಯಾಯಿತು, ಅಂತೆಯೇ ಪ್ರಾಪ್ತವಾದ ಸಕಲ ಸುಖ ದುಃಖಗಳನ್ನು ಅನುಭವಿಸಿ ಆಯಿತು, ಬಿಟ್ಟೂ ಆಯಿತು. ಈಗ ಎಲ್ಲರೂ ಕೂಡಿ ನನಗೆ ಇನ್ನೊಂದು ಮದುವೆಯನ್ನು ಮಾಡಿಸಲು ಸಿದ್ಧರಾಗಿದ್ದಾರೆ. ಅಯ್ಯೋ ವಿಧಿಯೇ! ಪೂಜ್ಯರೇ ದೋಷವಿಲ್ಲ ಎನ್ನುತ್ತಾರೆ. ಇನ್ನೇನು ಉಳಿಯಿತು? ದೋಷವಿಲ್ಲದಿರಬಹುದು. ರಾಜನು ಅನೇಕ ಮಂದಿಯನ್ನು ಮದುವೆ ಆಗುವುದಿದೆ. ಆದರೂ ನಾನು ಹಾಗಾಗಬೇಕೇ? ರಾಜನಾಗಿರುವುದಕ್ಕಾಗಿಯೇ ಕೈ ಹಿಡಿದ ಮಡದಿಯನ್ನು ತೊರೆದು ಈಗ ಯಾಗ ಮಾಡುವುದಕ್ಕೆಂದು ಬೇರೊಂದು ಮದುವೆ ಆಗುವುದೇ? ಅದು ದೋಷವಿಲ್ಲವೆಂದಾದರೆ ಯಾಗ ಪೂರೈಸಿದ ಬಳಿಕ ಅವಳನ್ನು ಮತ್ತೆ ತೊರೆದು ಬಿಡುವುದೇ? ಬಿಟ್ಟು ಬಿಟ್ಟರೆ ಮುಂದೆ ಆಕೆಯ ಗತಿಯೇನು? ಸಂಸಾರವನ್ನು ಹೂಡುವುದೇ? ಸಂಸಾರವನ್ನೇ ಹೂಡುವುದಾದರೆ ನಿರ್ದೋಷಿಯಾದ ಸೀತೆಗೆ ನನ್ನ ಕಾರ್ಯದ ಪೂರ್ಣ ಹೊಣೆಯನ್ನು ಹೊತ್ತು ಸಾಗಿಸಿದ ಆ ಪರಮ ಪತಿವ್ರತೆಗೆ ನಾನು ದ್ರೋಹ ಬಗೆದಂತಾಗದೆ ಯಾಗವನ್ನು ಪೂರೈಸುವುದಕ್ಕಾಗಿ ಮಾತ್ರ ಮದುವೆಯಾಗುವುದಿದ್ದರೆ ಆ ಮದುವೆಗಳ ಅರ್ಥವಾದರೂ ಏನು? ನಿಶ್ಚಯವಾಗಿಯೂ ನನಗೆ ಇನ್ನೊಂದು ಮದುವೆಯಾಗುವ ಅರ್ಹತೆ ಇಲ್ಲ. ನಾನು ಮಾನಸಿಕವಾಗಿ ಸೀತೆಯನ್ನು ತೊರೆದವನಲ್ಲ, ಹಾಗೆ ತೊರೆಯಲು ಬದ್ಧನಲ್ಲ. ವ್ಯಾವಹಾರಿಕವಾಗಿ ತೊರೆದಿದ್ದೇನೆ ಮಾತ್ರ. ಬಹುಮಂದಿ ಪತ್ನಿಯರನ್ನು ವರಿಸಿ ಅರ್ಥಕಾಮಗಳನ್ನೇ ಮುಂದಿಟ್ಟು ಜೀವನ ನಿರ್ವಹಿಸಿರುವ ಅನೇಕ ಅರಸರ ನಡವಳಿಕೆಗಳನ್ನು, ಆ ಅನರ್ಥಗಳನ್ನು ಕಂಡು ಕೇಳಿ ಸಹಿಸಲಾರದೆ ಧರ್ಮದೃಷ್ಟಿಯೊಂದನ್ನೇ ಮುಂದಿಟ್ಟುಕೊಂಡು ಏಕಪತ್ನಿ ವ್ರತಸ್ಥನಾದವನು ನಾನು. ನನ್ನ ಈ ನಡತೆಯನ್ನು ಚೆನ್ನಾಗಿ ತಿಳಿದಿರಬಲ್ಲ ಇವರು ಯಾಗಕ್ಕಾಗಿ ಬೇರೆ ಮದುವೆಯಾಗು ಎನ್ನುತ್ತಾರೆ. ಛೇ, ಹೇಗೆ ಸಾಧ್ಯವು? ಪೂಜ್ಯರಾದ ವಸಿಷ್ಠರು ನನ್ನನ್ನು ಪರೀಕ್ಷಿಸುವುದಕ್ಕಾಗಿಯೇ ದೋಷವಿಲ್ಲ ಎಂದು ಅಂದರೋ ಏನೋ ಸಪತ್ನೀಕನಾಗಿಲ್ಲದೆ ಯಾಗ ಮಾಡುವ ಅರ್ಹತೆಯು ನನಗಿಲ್ಲದಾದರೆ ಯಾಗವೇ ಬೇಡ. ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾಗವನ್ನೇ ಬಿಟ್ಟರೂ ಬಿಡಬಹುದು ಎಂದು ಬಹುವಿಧವಾಗಿ ಯೋಚಿಸಿಕೊಂಡು ನಿರ್ಧಾರವನ್ನು ತಳೆದ ಶ್ರೀರಾಮನು ಗಂಭೀರವಾಗಿ, ದೋಷವಿಲ್ಲದಿದ್ದರೂ ನಾನು ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳಲಾರೆನು. ಅಶ್ವಮೇಧವು ಧರ್ಮಕಾರ್ಯವೆಂದೇ ಪರಿಗಣಿಸಲ್ಪಟ್ಟರೂ ಅದು ಇಷ್ಟಾರ್ಥಪ್ರದವೇ ಆಗಿರುವುದರಿಂದ ಅರ್ಥಭೂಯಿಷ್ಠವಾಗಿಯೇ ಕೈಗೊಳ್ಳಲ್ಪಡುತ್ತಾ ಇದೆ. ಏಕಪತ್ನಿ ವ್ರತಸ್ಥನಾದ ನಾನು ಅದು ಧರ್ಮವೆಂದೇ ಈ ಮೊದಲು ಅದನ್ನು ಕೈಗೊಂಡಿರುವೆನು. ಅಂತೆಯೇ ಸೀತೆಯನ್ನು ನಾನು ಪರಿತ್ಯಜಿಸಲ್ಪಟ್ಟಿದ್ದರೂ ಅವಳನ್ನು ಧರ್ಮಯುಕ್ತವಾಗಿಯೇ ಮದುವೆಯಾಗಿದ್ದೆನು. ಆದುದರಿಂದ ಧರ್ಮವನ್ನು ನುಡಿದು ಅರ್ಥಕಾಮಗಳಿಗಾಗಿ ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳಲು ಸರ್ವಥಾ ನಾನು ಅರ್ಹನಲ್ಲ. ಅರ್ಹತೆ ಇಲ್ಲದೆ ಬೇಲೆ ನಾನದನ್ನು ಯಾವುದಕ್ಕಾಗಿಯಾದರೂ ಬಯಸಲು ಕೂಡ ಸಿದ್ಧನಿಲ್ಲ. ಅಶ್ವಮೇಧವನ್ನು ಮಾಡಲು ಪತ್ನಿ ಇಲ್ಲದ ನನಗೆ ಅದೇ ಕಾರಣದಿಂದ ಅರ್ಹತೆ ಇಲ್ಲವಾದರೆ ನಾನು ಅದನ್ನು ಕೂಡ ಕೈಗೊಳ್ಳುವುದು ತಪ್ಪಾಗಬಹುದು ಎಂದು ನುಡಿದನು. ಈ ಮಾತನ್ನು ಕೇಳಿ ಋಷಿಗಳೆಲ್ಲರೂ ಮುಖ ನೋಡಿಕೊಂಡರಲ್ಲದೆ ಯಾವ ಮಾತನ್ನೂ ಆಡಲಿಲ್ಲ. ಆಗ ವಸಿಷ್ಠರು, ಶ್ರೀರಾಮ, ನಿನ್ನ ಮಾತು ನ್ಯಾಯವಾದುದೇ ಆಗಿದೆ.
ಅಶ್ವಮೇಧವನ್ನು ಮಾಡಲು ಸರ್ವವಿಧದಿಂದಲೂ ನೀನು ಬಾಧ್ಯನು. ಧರ್ಮಯುಕ್ತವಾಗಿಯೇ ಸೀತೆಯ ಪತಿಯನ್ನಿಸಿದ ನೀನು ಅವಳನ್ನು ತ್ಯಜಿಸಿಬಿಟ್ಟರೂ ಅವಳ ಗಂಡನೇ ಆಗಿರುವೆ. ಏಕಪತ್ನಿ ವ್ರತಸ್ಥನಾದ ಮೇಲೆ ಬದಲು ಮದುವೆಯಾಗಲು ಸಾಧ್ಯವಿಲ್ಲ. ಕೈಕೊಂಡ ಯಾಗವನ್ನು ಪೂರೈಸದೆಯೂ ಗತ್ಯಂತರವಿಲ್ಲ. ಭಾರ್ಯ ವಿರಹಿತನಾದುದರಿಂದ ಯಾಗದೀಕ್ಷನಾಗುವಲ್ಲಿ ಸ್ವರ್ಣ ಪ್ರತಿಮೆಯನ್ನು ಮಾಡಿಸಿ ಸೀತೆಯ ಪ್ರತಿನಿಧಿಯಾಗಿ ಸ್ವೀಕರಿಸಿಕೊಳ್ಳಬಹುದು. ಹಾಗೆ ಮಾಡುವುದರಿಂದ ಬಿಟ್ಟ ಸೀತೆಯನ್ನು ಕರೆಸಿದಂತಾಗುವುದಿಲ್ಲ, ಬೇರೆ ಮದುವೆಯನ್ನೂ ಆದಂತಾಗುವುದಿಲ್ಲ. ಚಿನ್ನದ ಪ್ರತಿಮೆಯ ಯಜ್ಞಕಾರ್ಯವು ಪೂರ್ಣಗೊಂಡ ಮೇಲೆ ಬೇಕಾಗಿಯೂ ಇಲ್ಲ. ವಿಧಿವಿಹಿತವಾಗಿ ಪೂರೈಸಲ್ಪಡಬೇಕಾದ ಯಜ್ಞಕರ್ಮದಲ್ಲಿ ಅದೇ ಸೀತಾಪ್ರತೀಕವು ನಿನ್ನ ಧರ್ಮಪತ್ನಿಯನ್ನು ಪ್ರತಿನಿಧೀಕರಿಸುತ್ತದೆ. ಮಾನಸಿಕವಾಗಿ ನೀನು ಅವಳನ್ನು ತೊರೆಯಲಾರದವನಾದರೂ ಬಹಿರಂಗವಾಗಿ ಪರಿತ್ಯಜಿಸಿರುವೆ. ಅಂತೆಯೇ ಅಂತರಂಗಿಕವಾಗಿ ಆಕೆಯು ನಿನ್ನನ್ನೇ ಹೊಂದಿದ್ದರೂ ಬಹಿರಂಗವಾಗಿ ನಿನ್ನೊಂದಿಗೆ ಬಂದಿರಲು ಅನುಕೂಲವಿಲ್ಲ. ಆ ದ್ಯೋತಕವಾಗಿಯೇ ಸ್ವರ್ಣ ಸೀತಾ ಸಹಿತನಾಗಿ ಯಾಗವನ್ನು ನೀನೇ ಪೂರೈಸಿ ಎಂದು ನುಡಿದರು. ವಸಿಷ್ಠರ ಈ ಮಾತು ಎಲ್ಲರಿಗೂ ಹಿಡಿಸಿತು. ಶ್ರೀರಾಮನಿಗೂ ಒಂದು ರೀತಿಯ ಸಮಾಧಾನವಾಯಿತು. ಎಲ್ಲ ತಾಯಿಯರನ್ನು ಬಂಧುಗಳನ್ನು ಕರೆದುಕೊಂಡು ಶ್ರೀರಾಮನ ಮುಹೂರ್ತ ನೋಡಿ ನೈಮಿಷಾರಣ್ಯಕ್ಕೆ ಪ್ರಯಾಣ ಮಾಡಿದನು. ಮೊದಲಾಗಿ ಹೋಗಿ ಭರತನು ಸಿದ್ಧ ಮಾಡಿದ್ದ ಯಜ್ಞಶಾಲೆಯ ಅದಕ್ಕೆ ತಕ್ಕಂತೆ ಸುಯೋಗ್ಯವಾಗಿ ಹೊಂದಿಕೊಂಡಿತ್ತು. ಎಲ್ಲರಿಗೂ ಬೇರೆ ಬೇರೆ ಬಿಡಾರಗಳಿಗಾಗಿ ಅಲೆಮನೆಗಳನ್ನು ನಿರ್ಮಿಸಲಾಗಿತ್ತು. ಬಳಿಯಲ್ಲಿಯೇ ಗೋಮತಿ ನದಿಯ ಪರಿಶುದ್ಧ ಜಲ ಶ್ರೀರಾಮನ ಜೀವನವನ್ನೇ ಹೋಲಿ ಪ್ರವಹಿಸುತ್ತಿತ್ತು. ಬಳಿಯಲ್ಲೇ ನಾನಾ ಪುಷ್ಪಲತೆಗಳು ಹೂಗಿಡಗಳು ಸಂಪತ್ಸಹಿತವಾಗಿ ಕಳೆಗೊಂಡಿದ್ದವು. ಶ್ರೀರಾಮನೇ ಅಲ್ಲಿ ಅಶ್ವಮೇಧವನ್ನು ಕೈಗೊಳ್ಳುವಲ್ಲಿ ಅದು ಮತ್ತಷ್ಟು ವಿಶೇಷತೆಯನ್ನು ತಳೆಯಿತು. ಕಾಡು ವಿಸ್ತಾರವಾಗಿದ್ದರೂ ಮುನಿಪೋತ್ತಮರ ತಪಪ್ರಭಾವದಿಂದ ಪ್ರಶಾಂತಗೊಂಡಿದ್ದಿತ್ತು. ಕುರುಚಲು ಪದಗಳನ್ನೆಲ್ಲ ಕಿತ್ತು ಬೇಕಾದ ಹಾಗೆ ನೆಲವನ್ನು ಸರಿಪಡಿಸಿದ್ದುದರಿಂದ ಬಹುಮಂದಿ ಬಂದು ಸೇರಿದರೂ ಸ್ಥಳಾಭಾವವೂ ಇರಲಿಲ್ಲ. ಹಾಗೆಯೇ ಉಳಿದುಕೊಳ್ಳುವುದಕ್ಕೂ ಗುಡಿ ಚಪ್ಪರಗಳು ನಿಯತಗೊಂಡು ಅದೊಂದು ಮಹತ್ವಪೂರ್ಣವಾದ ಉತ್ಸವದ ಪ್ರದೇಶದಂತೆ ಕಂಗೊಳಿಸುತ್ತಿದ್ದಿತು. ತಂಪಾದ ಗಾಳಿ, ಶುದ್ಧವಾದ ನೀರು, ಸ್ವಚ್ಛವಾದ ಸ್ಥಳ, ವಿಶಾಲವಾದ ಪ್ರದೇಶ, ಹೀಗೆ ಪ್ರಾಕೃತಿಕವಾಗಿ ಅದು ಮನೋಹರವಾಗಿದ್ದಿತು. ರಾಜೋಚಿತವಾಗಿ ಅಲಂಕಾರಗೊಂಡು ಯಜ್ಞವೇದಿಕೆಯೇ ಮುಂತಾದ ಪವಿತ್ರತಮವಾದ ಹೊಂದಿಕೆಗಳಿಂದ ಮತ್ತಷ್ಟು ಶೋಭಾಯಮಾನವಾಗಿ ರಾರಾಜಿಸುತ್ತಿತ್ತು. ಅಲ್ಲಲ್ಲಿ ಸ್ನಾನಘಟ್ಟಗಳು, ಸಂಧ್ಯಾಮಂಟಪಗಳು ನಿರ್ಮಿಸಲ್ಪಟ್ಟಿದ್ದವು. ಹಿಂದಿನ ಯಾವತ್ತೂ ಅವಶೇಷಗಳನ್ನು ತೊಳೆದುಹಾಕು ಶುದ್ಧೀಕರಿಸಿದ್ದರಿಂದ ಶ್ರೀರಾಮನು ಕೈಗೊಳ್ಳುವ ಅಶ್ವಮೇಧಕ್ಕಾಗಿಯೇ ನೇದಗೊಂಡಂತೆ ಪ್ರದೇಶವದು ಸಕಲ ವಿಧಗಳಿಂದಲೂ ಪೂರ್ಣಗೊಂಡಿದ್ದಿತ್ತು. ಮುಖ್ಯವಾಗಿ ಅನ್ನದಾನದ ಸಲುವಾಗಿ ಪ್ರತ್ಯೇಕವಾಗಿ ವ್ಯವಸ್ಥೆಯಾಗಿದ್ದಿತ್ತು. ಹಾಗೆಯೇ ಯಜ್ಞರು ಪೂಜಾದಿಗಳಿಗೂ ಕೂಡ ವಿ ಎನ್ ಭಾಗವತ ಪಳ್ಳಿ.